ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬ್ಲಡ್ ಟೆಸ್ಟ್, ಅಯರ್ನ್ ಸ್ಟಡೀಸ್, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೀವು ಬ್ಲಡ್ ಟೆಸ್ಟ್ ಮಾಡಿಕೊಂಡಾಗ ಸಪೋಸ್ ನಿಮಗೆ ಹಿಮೋಗ್ಲೋಬಿನ್ ಬಹಳ ಕಡಿಮೆ ಬಂತು ಅಂದಾಗ ಕೆಲವೊಮ್ಮೆ ಡಾಕ್ಟರ್ ನಿಮಗೆ ಈ ಅಯರ್ನ್ ಸ್ಟಡೀಸ್ ಟೆಸ್ಟನ್ನು ಹೇಳ್ತಾ ಇರ್ತಾರೆ. ಓಕೆ, ಸೊ ಅಯರ್ನ್ ಸ್ಟಡೀಸ್ ಅಂದರೆ ಏನು? ನಿಮ್ಮ ಬಾಡಿಯಲ್ಲಿ ಈ ಕಬ್ಬಿಣಾಂಶ ಎಷ್ಟಿದೆ, ಅದರ ಮೆಟಬಾಲಿಸಮ್ ಹೇಗೆ ನಡೀತಾ ಇದೆ, ಅದನ್ನು ತಿಳ್ಕೊಳ್ಳಿಕ್ಕೆ ಮಾಡುವಂತಹ ಒಂದು ರಕ್ತ ಪರೀಕ್ಷೆ. ನಮಗೆ ಬಹಳಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾ ಇರುತ್ತೆ. ಇದು ನಿಮ್ಮ ಬಾಡಿಯಲ್ಲಿ ಈ ಅಯನ್, ಕಬ್ಬಿಣಾಂಶ ಲೆವೆಲ್ ಎಷ್ಟಿದೆ, ಅದನ್ನು ಬೈಂಡ್ ಮಾಡುವಂಥ, ಅದನ್ನು ಹಿಡಿದಿಟ್ಟುಕೊಳ್ಳುವಂತಹ ಪ್ರೋಟೀನ್ ಟ್ರಾನ್ಸ್ಫೆರಿನ್ ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನಿಮ್ಮ ಕಬ್ಬಿಣಾಂಶ ನಿಮ್ಮ ಬಾಡಿಯಲ್ಲಿದ್ದಾಗ ಅದನ್ನು ಹಿಡಿದಿಟ್ಕೊಳ್ಳುವಂಥದ್ದು ಅಥವಾ ಸ್ಟೋರ್ ಮಾಡುವಂತಹ ಇನ್ನೊಂದು ಪ್ರೋಟೀನ್ ಫೆರಿಟಿನ್, ಅದರ ಲೆವೆಲ್ ಎಷ್ಟಿದೆ, ಆ್ಯಂಡ್ ಇವೆಲ್ಲವನ್ನು ನಮಗೆ ಈ ಟೆಸ್ಟ್ಗಳು ಹೇಳ್ತಾ ಇರ್ತವೆ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಹಿಮೋಗ್ಲೋಬಿನ್ ಏನಿದೆ, ಒಂದು ನಾರ್ಮಲ್ ರೇಂಜ್ಗಿಂತ ಕಡಿಮೆ ಇದ್ದಾಗ ನಾವು ಅದನ್ನು ರಕ್ತಹೀನತೆ ಅಂತ ಹೇಳ್ತಾ ಇರ್ತೇವೆ. ಗಂಡಸರಲ್ಲಿ ಹಿಮೋಗ್ಲೋಬಿನ್ ಎಷ್ಟಿರಬೇಕು? 13ರಿಂದ ಅರೌಂಡ್ 17 ಗ್ರಾಮ್ಸ್ ಪರ್ ಡೆಸಿಲೀಟರ್ ಇರುತ್ತೆ. ಅದೇ ರೀತಿ ಪ್ರೆಗ್ನೆಂಟ್ ಇರದೇ ಇರುವಂಥ ಮಹಿಳೆಯರಲ್ಲಿ ಇಟ್ ವಿಲ್ ಬಿ ಬಿಟ್ವೀನ್ 12 to 15, 12ರಿಂದ 15 ಗ್ರಾಮ್ ಪರ್ ಡೆಸಿಲೀಟರ್ ಇರುತ್ತೆ. ಮಹಿಳೆ ಪ್ರೆಗ್ನೆಂಟ್ ಇದ್ಲು ಅಥವಾ ಸ್ವಲ್ಪ ವಯಸ್ಸಾದಂಥ ಮಹಿಳೆಯರಲ್ಲಿ 11 ಗ್ರಾಮ್ಸ್ ಪರ್ ಡೆಸಿಲೀಟರ್ಗಿಂತ ಕಡಿಮೆ ಬಂತು ಅಂದಾಗ ಅದನ್ನು ನಾವು ರಕ್ತಹೀನತೆ ಅಂತ ಹೇಳ್ತಾ ಇರ್ತೇವೆ. ಓಕೆ, ಆ್ಯಂಡ್ ರಕ್ತಹೀನತೆಗೆ ಒಂದು ಇಂಪಾರ್ಟೆಂಟ್ ರೀಸನ್ ಅಂತ ಹೇಳಿದರೆ ಅಯರ್ನ್ ಡೆಫಿಷಿಯನ್ಸಿ ಅನೀಮಿಯಾ, ಕಬ್ಬಿಣಾಂಶ ಕಡಿಮೆ ಆಗೋದು ನಮ್ಮ ಬಾಡಿಯಲ್ಲಿ. ಈ ಕಂಡೀಷನನ್ನು ಡಿಸ್ಕಸ್ ಮಾಡಬೇಕಾದ್ರೆ ಅಥವಾ ಈ ಕಂಡೀಷನ್ ಇದೆ ಅಂತ ನಿಮಗೆ ನಿಮ್ಮ ಡಾಕ್ಟ್ರಿಗೆ ಅನ್ನಿಸ್ತು, ಆವಾಗ ಡಾಕ್ಟರ್ ನಿಮಗೆ ಅಯರ್ನ್ ಸ್ಟಡೀಸನ್ನು ಹೇಳ್ತಾ ಇರ್ತಾರೆ. ಸೊ ಅಯರ್ನ್ ಸ್ಟಡೀಸಲ್ಲಿ ಸುಮಾರಷ್ಟು ಪ್ಯಾರಾಮೀಟರ್ಸ್ ಇರ್ತವೆ. ಸೀರಮ್ ಅಯರ್ನ್, ಸೀರಮ್ ಫೆರಿಟಿನ್, ಟ್ರಾನ್ಸ್ಫರಿನ್, TIBC ಎಕ್ಸೆಟ್ರಾ. ಸೊ ಇವೆಲ್ಲವನ್ನು ನಾವು ಕೋರಿಲೇಟ್ ಮಾಡಿಕೊಂಡು ಒಂದು ಡಯಾಗ್ನೋಸಿಸಿಗೆ ಬರ್ತೀವಿ. ನನ್ನ ಫೆರಿಟಿನ್ ಇಷ್ಟಿದೆ, ನನ್ನ ಅಯರ್ನ್ ಬರೀ ಇಷ್ಟಿದೆ, ಬಾಕಿದೆಲ್ಲ ಸರಿ ಇದೆ. ಹೀಗೆ ನಾವು ಒಂದೊಂದೇ ಪ್ಯಾರಾಮೀಟರ್ನನ್ನು ಅನಲೈಸ್ ಮಾಡ್ತಾ ಇರೋದಿಲ್ಲ. ಎಲ್ಲ ಪ್ಯಾರಾಮೀಟರ್ಸನ್ನು ಕೋರಿಲೇಟ್ ಮಾಡಿಕೊಂಡು, ಪೇಷಂಟಿನ ಲಕ್ಷಣಗಳನ್ನು ಕೋರಿಲೇಟ್ ಮಾಡಿಕೊಂಡು, ಅವರ ಬ್ಲಡ್ ಪಿಕ್ಚರ್, ಹಿಮೋಗ್ಲೋಬಿನ್ ಎಷ್ಟಿದೆ, ಬಿಳಿ ರಕ್ತ ಕಣಗಳು ಎಷ್ಟಿದ್ದಾವೆ, ಪ್ಲೇಟ್ಲೆಟ್ ಹೇಗಿದೆ, MCV ಹೇಗಿದೆ, MCHC ಹೇಗಿದೆ, ಇವನ್ನೆಲ್ಲ ನೋಡಿ ನಾವು ಒಂದು ಡಯಾಗ್ನೋಸಿಸ್ಗೆ ಬರ್ತಾ ಇರ್ತೀವಿ. ಫಸ್ಟ್ ಕಾಂಪೋನೆಂಟ್ ಯಾವುದು? ಸೀರಮ್ ಅಯರ್ನ್. ಸೀರಮ್ ಅಯರ್ನ್ ಅಥವಾ ಕಬ್ಬಿಣಾಂಶ ಎಷ್ಟಿರಬೇಕು? ನಾರ್ಮಲಿ ಅರೌಂಡ್ 60 to 170 ಮೈಕ್ರೋಗ್ರಾಮ್ ಪರ್ ಡೆಸಿಲೀಟರ್. ಇದು ವೇರಿ ಆಗ್ತಾ ಇರುತ್ತೆ ಗಂಡಸರಲ್ಲಿ, ಹೆಂಗಸರಲ್ಲಿ, ಮಕ್ಕಳಲ್ಲಿ ಎಲ್ಲ. ಓಕೆ, ಬಟ್ ಒಂದು ನಾರ್ಮಲ್ ರೇಂಜ್, ಟೆಂಟೇಟಿವ್ ನಾರ್ಮಲ್ ರೇಂಜ್ ಎಷ್ಟಿರುತ್ತೆ? ಅರೌಂಡ್ 60 to 170 ಮೈಕ್ರೋಗ್ರಾಮ್ ಪರ್ ಡೆಸಿಲೀಟರ್. ನಿಮ್ಮ ರಿಪೋರ್ಟಲ್ಲಿ ಅದರ ರೆಫರೆನ್ಸ್ ರೇಂಜನ್ನು ಕೊಟ್ಟಿರ್ತಾರೆ, ನೀವು ಅದನ್ನು ನೋಡ್ಕೊಳ್ಬೋದು. ಸೊ ಈಗ ಈ 60ಗಿಂತ ಕಡಿಮೆ ಬಂತು ಅಂದಾಗ ನಿಮ್ಮ ದೇಹದಲ್ಲಿ ಕಬ್ಬಿಣಾಂಶ ಕಡಿಮೆ ಇದೆ ಅಂತ ಅರ್ಥ. ಸೊ ಯಾವಾಗ ನಿಮ್ಮ ದೇಹದಲ್ಲಿ ಕಬ್ಬಿಣಾಂಶ ಕಡಿಮೆ ಆಗ್ತಾ ಇರ್ಬೋದು? ಒಂದು, ನೀವು ಕಬ್ಬಿಣಾಂಶ ಇರುವಂಥ ಆಹಾರಗಳನ್ನೇ ತೆಗೆದುಕೊಳ್ತಾ ಇಲ್ಲ, ನಿಮ್ಮ ಡಯಟ್ ಏನಿದೆ ಅದರಲ್ಲಿ ಅಯರ್ನ್ ಡೆಫಿಷಿಯನ್ಸಿ ಇದೆ. ಸೊ ಅದು ಒನ್ ಆಫ್ ದ ರೀಸನ್ ಇರ್ಬೋದು. ಎರಡನೇದು, ಬಹಳ ಕಡು ಬಡತನ, ಈ ರೀತಿ ಎಲ್ಲ ಇದ್ದವರಲ್ಲಿ ಒಂದು ಪ್ರಾಪರ್ ನ್ಯೂಟ್ರಿಷನ್ನೇ ಅವ್ರಿಗೆ ಸಿಗ್ತಾ ಇರೋದಿಲ್ಲ. ಬಹಳಷ್ಟು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅವರಿಗಿರುತ್ತೆ. ಅದರಲ್ಲಿ ಈ ಕಬ್ಬಿಣಾಂಶದ ಕೊರತೆಯೂ ಸಹ ಹೌದು. ಆ್ಯಂಡ್ ಅವರಿಗೆ ಈ ರಕ್ತಹೀನತೆ ಬರ್ತಾ ಇರ್ಬೋದು. ನೀವು ಅಯರ್ನ್ ತೆಗೆದುಕೊಳ್ತಾ ಇದ್ದೀರಾ, ಕಬ್ಬಿಣಾಂಶ ತೆಗೆದುಕೊಳ್ತಾ ಇದ್ದೀರಾ, ಬಟ್ ನಿಮ್ಮ ಬಾಡಿಯಿಂದ ಅದು ಅಬ್ಸಾರ್ಬೇ ಆಗ್ತಾ ಇಲ್ಲ. ನಿಮ್ಮ ಹೊಟ್ಟೆ ಒಂದು ಏನೋ ಆಪರೇಷನ್ ಆಗೋಗಿದೆ, ಅಥವಾ ನಿಮಗೆ ಒಂದು ವೇಟ್ ಲಾಸಿನ ಒಂದು ಬೇರಿಯಾಟ್ರಿಕ್ ಸರ್ಜರಿ ಮಾಡಿದ್ದಾರೆ, ಅಥವಾ ನಿಮ್ಮ ಕರಳಿನಲ್ಲಿ ಏನೋ ಪ್ರಾಬ್ಲಮ್ ಬಂದಿದೆ, ಅದರಲ್ಲಿ ಈ ನ್ಯೂಟ್ರಿಷನನ್ನು ಹೀರ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇಂಥ ಕಂಡೀಷನ್ಸಲ್ಲೆಲ್ಲ ಏನಾಗುತ್ತೆ, ನೀವು ಆಹಾರ ಸರಿಯಾಗಿ ತೆಗೆದುಕೊಳ್ತಾ ಇದ್ರೂ ಸಹ ಅದರ ಅಬ್ಸಾರ್ಪ್ಷನ್, ಆ ನ್ಯೂಟ್ರಿಷನನ್ನು ಹೀರ್ಕೊಳ್ಳುವಂಥ ಕೆಪಾಸಿಟಿನೇ ಇರೋದಿಲ್ಲ. ಸೊ ಎರಡನೇದು, ಎನಿ ಡಿಫೆಕ್ಟ್ ಇನ್ ದ ಅಬ್ಸಾರ್ಪ್ಷನ್.
ಮೂರನೇದು ಡಿಮ್ಯಾಂಡ್ ಹೆಚ್ಚಿಗೆ ಆಗಿದೆ. ಈಗ ಪ್ರೆಗ್ನೆನ್ಸಿ ಇರ್ಬೋದು, ಬೆಳೆಯುವಂಥ ಮಕ್ಕಳಿರ್ಬೋದು, ಇಂಥವರಲ್ಲೆಲ್ಲ ಈ ಕಬ್ಬಿಣಾಂಶದ ರಿಕ್ವೈರ್ಮೆಂಟ್ ಹೆಚ್ಚಿಗೆ ಇರುತ್ತೆ. ಸೊ ಅದರಿಂದ ನಾವು ಈ ಗರ್ಭಿಣಿ ಮಹಿಳೆಯರಿಗೆ ಈ ರೀತಿ ಅಯನ್ ಸಪ್ಲಿಮೆಂಟ್ಸನ್ನು ಹೇಳ್ತಾ ಇರ್ತೀವಿ, ಅಥವಾ ಈ ಕಬ್ಬಿಣಾಂಶ ಹೆಚ್ಚಿಗೆ ಇರುವಂತಹ ನ್ಯೂಟ್ರಿಷನನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಸೊ ಆ ಸಮಯದಲ್ಲಿ ಅವರಿಗೆ ಈ ಕಬ್ಬಿಣಾಂಶ ದೊರಕಲಿಲ್ಲ ಆವಾಗ ಅವರಿಗೆ ರಕ್ತಹೀನತೆ ಬರ್ತಾ ಇರ್ಬೋದು. ಆ ಮಹಿಳೆಗೆ ಕೆಲವೊಂದು ಸಲ ಬಹಳ ಬ್ಲಡ್ ಲಾಸ್ ಆಗ್ತಾ ಇದೆ, ಮಹಿಳೆಗೆ ಬಹಳ ಹೆವಿ ಪೀರಿಯಡ್ಸ್ ಆಗ್ತಾ ಇದೆ, ಬಹಳ ಅವಳಿಗೆ ರಕ್ತಹೀನತೆ ಆಗ್ಬಿಡುತ್ತೆ. ಯಾಕಂದ್ರೆ ಬ್ಲಡ್ ಲಾಸ್ ಆಗ್ತಾ ಇದೆ. ಬ್ಲಡ್ ಲಾಸ್ ಆಯ್ತು ಅಂದ್ರೆ ಕಬ್ಬಿಣಾಂಶ ಸಹ ಹೋಗ್ತಾ ಇರುತ್ತೆ. ಬಹಳಷ್ಟು ಸಲ ಮಹಿಳೆಯರು ಬರ್ತಾರೆ, ಯಾವಾಗ ನಾವು ಅವ್ರ ಹಿಸ್ಟ್ರಿ ಕೇಳ್ತೀವಿ, ಅವಾಗ ಹೇಳ್ತಾರೆ ನಮಗೆ ತುಂಬಾ ಹೆವಿ ಪೀರಿಯಡ್ಸ್ ಆಗ್ತಾ ಇದೆ, ಒಂದು 10 ದಿನ ಬ್ಲೀಡ್ ಆಗ್ತಾ ಇದೆ, ಕ್ಲಾಟ್ಸ್ ಬಹಳ ಪಾಸ್ ಆಗ್ತಾ ಇದೆ, ಬಹಳಷ್ಟು ಪ್ಯಾಡ್ಸ್ ಚೇಂಜ್ ಮಾಡಬೇಕಾಗತ್ತೆ. ಸೊ ಈಗ ಅವರ ಹಿಮೋಗ್ಲೋಬಿನ್ ಚೆಕ್ ಮಾಡಿದರೆ 8 ಗ್ರಾಮ್ಸು 10 ಗ್ರಾಮ್ಸು ಎಲ್ಲ ಇರ್ತವೆ. ಅವರ ಕಬ್ಬಿಣಾಂಶ ಚೆಕ್ ಮಾಡಿದರೆ ಅದು ಒಂದು 20-30 ಮೈಕ್ರೋಗ್ರಾಮ್ಸ್ ಅಷ್ಟು ಇರ್ತವೆ. ಸೊ ಈ ರೀತಿ ಬ್ಲಡ್ ಲಾಸ್ ಆಗ್ತಾ ಇತ್ತು ಅಂದಾಗ ಕಬ್ಬಿಣಾಂಶ ಕಡಿಮೆ ಆಗ್ಬೋದು. ಬರೀ ಹೆವಿ ಬ್ಲೀಡಿಂಗ್ ಅಷ್ಟೇ ಅಲ್ಲ, ಪೈಲ್ಸ್ ಇಂದ ಬ್ಲೀಡ್ ಆಗ್ತಾ ಇರೋರು, ಪೆಪ್ಟಿಕ್ ಅಲ್ಸರ್ ಇಂದ ಬ್ಲೀಡ್ ಆಗ್ತಾ ಇರೋರು, ಅಥವಾ ಯಾವುದೇ ಒಂದು ಬ್ಲೀಡಿಂಗ್ ಟೆಂಡೆನ್ಸಿ ಇದ್ದವರಲ್ಲಿ ರಕ್ತ ಯಾವಾಗ ಬಾಡಿಯಿಂದ ಲಾಸ್ ಆಗ್ತಾ ಇರುತ್ತೆ, ಅದು ಮಲದಲ್ಲಿ ಇರ್ಬೋದು, ಮೂತ್ರದಲ್ಲಿ ಇರಬಹುದು, ಯಾವುದೇ ಬ್ಲಡ್ ಲಾಸ್ ಇದ್ದಾಗ ಕಬ್ಬಿಣಾಂಶದ ಲೆವೆಲ್ಸ್ ಕಡಿಮೆ ಆಗ್ತಾ ಬರ್ತಾರೆ. ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಕಬ್ಬಿಣಾಂಶ ಹೆಚ್ಚಿಗೆ ಸಹ ಬರಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಈ ಲಿವರ್ ಪ್ರಾಬ್ಲಮ್ ಇದ್ದವರಲ್ಲಿ ಲಿವರೇ ಈ ಕಬ್ಬಿಣಾಂಶವನ್ನು ಸ್ಟೋರ್ ಮಾಡ್ತಾ ಇರುತ್ತೆ. ಸೊ ಲಿವರಿಗೆ ಡ್ಯಾಮೇಜ್ ಆಯಿತು, ಹೆಪಟೈಟಿಸ್ ಆಯಿತು, ಸಿರೋಸಿಸ್ ಆಯಿತು, ಈ ಲಿವರಲ್ಲಿ ಇರುವಂಥ ಜೀವಕೋಶಗಳು ಡ್ಯಾಮೇಜ್ ಹಾಕ್ಕೊಂಡು ಅಯನ್ ಲೆವೆಲ್ಸ್ ಹೆಚ್ಚಿಗೆ ಆಗಿಬಿಡ್ಬೋದು. ಕೆಲವೊಂದು ಅನುವಂಶಿಕ ರೋಗಗಳು ಹೆರಿಡಿಟ್ರಿ ಹಿಮೋಕ್ರೊಮ್ಯಾಟೋಸಿಸ್ ಅಲ್ಲಿ ಹೆಚ್ಚಿಗೆ ಆಗ್ಬೋದು. ನೀವು ಹೆಚ್ಚಿಗೆ ಅಯನ್ನಿನ ಟ್ಯಾಬ್ಲೆಟ್ಸ್ ಎಕ್ಸೆಟ್ರಾ ತೆಗೆದುಕೊಳ್ತಾ ಇದ್ದೀರಾ, ಹೆಚ್ಚಿಗೆ ಅಯನ್ ಸಪ್ಲಿಮೆಂಟೇಷನ್ ಮಾಡ್ಕೊಳ್ತಾ ಇದ್ದೀರಾ, ಆವಾಗ ಅಯನ್ನಿನ ಲೆವೆಲ್ ಹೆಚ್ಚಿಗೆ ಆಗ್ತಾ ಇರಬಹುದು. ಆಲ್ಕೋಹಾಲ್ ಬಹಳಷ್ಟು ಮದ್ಯಪಾನ ಮಾಡ್ತಾ ಇದ್ದೀರಾ, ಅದರಿಂದ ಲಿವರ್ ಡ್ಯಾಮೇಜ್ ಆಗ್ಬೋದು, ಅಯನ್ ಲೆವೆಲ್ ಹೆಚ್ಚಿಗೆ ಆಗ್ಬೋದು. ಓಕೆ, ಸೊ ಇವು ಅಬೌಟ್ ಸೀರಮ್ ಅಯನ್, ಯಾವಾಗ ಇದರ ಲೆವೆಲ್ ಹೆಚ್ಚಿಗೆ ಅಥವಾ ಕಡಿಮೆ ಆಗ್ತಾ ಇರುತ್ತೆ. ಎರಡನೇದು ಫೆರಿಟಿನ್ ಅಂದರೆ ಏನು? ಈ ಕಬ್ಬಿಣಾಂಶವನ್ನು ನಿಮ್ಮ ಬಾಡಿಯಲ್ಲಿ ಸ್ಟೋರ್ ಮಾಡಬೇಕಾದಾಗ, ಅಂದರೆ ನಿಮ್ಮ ಬಾಡಿಯಲ್ಲಿ ಅದನ್ನು ಹಿಡಿದಿಟ್ಕೊಳ್ಬೇಕಾದಾಗ ಅಲ್ಲಿ ಒಂದು ಪ್ರೋಟೀನ್ ಬೇಕಾಗತ್ತೆ. ಆ ಪ್ರೋಟೀನಿನ ಹೆಸರು ಫೆರಿಟಿನ್. ಓಕೆ, ಸೊ ಈ ಕಬ್ಬಿಣಾಂಶ ಕಡಿಮೆ ಎಲ್ಲ ಆದಾಗ ಏನಾಗುತ್ತೆ, ಫೆರಿಟಿನ್ ಸಹ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಹಿಡಿದಿಟ್ಕೊಳ್ಳಿಕ್ಕೆ ಅದಕ್ಕೆ ಕಬ್ಬಿಣಾಂಶವೇ ಇರೋದಿಲ್ಲ. ಸೊ ಫೆರಿಟಿನ್ ಒಂದು ಸ್ಟೋರೇಜ್ ಪ್ರೋಟೀನ್, ಆ್ಯಂಡ್ ಇದರ ನಾರ್ಮಲ್ ರೇಂಜ್ ಎಷ್ಟಿರಬೇಕು? ಅರೌಂಡ್ 15 to 300 ಮೈಕ್ರೋಗ್ರಾಮ್ಸ್ ಪರ್ ಲೀಟರ್ ಇರಬೇಕು. ಈಗ ಈ ಕಬ್ಬಿಣಾಂಶ ಕಡಿಮೆ ಆದಂಥ ರಕ್ತಹೀನತೆಯಲ್ಲಿ ಕಬ್ಬಿಣಾಂಶವೇ ಇರೋದಿಲ್ಲ, ಸೊ ಅದನ್ನು ಹಿಡಿದಿಟ್ಟುಕೊಳ್ಳುವಂಥ ಪ್ರೋಟೀನ್ ಸಹ ಕಡಿಮೆ ಆಗತ್ತೆ. ಪ್ರೆಗ್ನೆನ್ಸಿಯಲ್ಲಿ ಅವರಿಗೆ ಕಬ್ಬಿಣಾಂಶ ಸಿಗದೇ ಇದ್ದಾಗ ಫೆರಿಟಿನ್ ಸಹ ಕಡಿಮೆ ಆಗ್ಬೋದು. ಬೆಳೆಯುವ ಮಕ್ಕಳಲ್ಲಿ ಅವರಲ್ಲಿ ರಕ್ತಹೀನತೆ ಬಂದಾಗ ಫೆರಿಟಿನ್ ಲೆವೆಲ್ ಸಹ ಕಡಿಮೆ ಬರ್ತಾ ಇರಬಹುದು. ನಿಮಗೆ ಕಬ್ಬಿಣ ಅಂಶವನ್ನು ಹೀರ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಆ ಥರದ ಏನಾದರೂ ಹೊಟ್ಟೆಯ ಪ್ರಾಬ್ಲಮ್ ಇತ್ತು, ಕರುಳಿನ ಪ್ರಾಬ್ಲಮ್ ಇತ್ತು, ಫೆರಿಟಿನ್ ಲೆವೆಲ್ಸ್ ಕಡಿಮೆ ಆಗಬಹುದು. ನಿಮಗೆ ಸಿವಿಯರ್ ಬ್ಲಡ್ ಲಾಸ್ ಇದೆ, ನಾನು ಹೇಳಿದೆ, ಹೆವಿ ಪೀರಿಯಡ್ಸ್ ಇರ್ಬೋದು, GI ಬ್ಲೀಡಿಂಗ್ ಇರ್ಬೋದು, ಮಲದಲ್ಲಿ ರಕ್ತ ಹೋಗ್ತಾ ಇದೆ, ಮೂತ್ರದಲ್ಲಿ ರಕ್ತ ಹೋಗ್ತಾ ಇದೆ, ಕಬ್ಬಿಣಾಂಶ ಕಡಿಮೆ ಆಗುತ್ತೆ, ಆ್ಯಂಡ್ ಬೈಂಡಿಂಗ್ ಪ್ರೋಟೀನ್ ಫೆರಿಟಿನ್ ಸಹ ಕಡಿಮೆ ಆಗಿಬಿಡ್ಬೋದು. ಆ್ಯಂಡ್ ಎಸ್, ಫೆರಿಟಿನ್ ಕೆಲವೊಂದು ಕಂಡೀಷನ್ಸಲ್ಲಿ ಹೆಚ್ಚಿಗೆ ಸಹ ಬರ್ಬೋದು. ನಿಮಗೆ ಸಿವಿಯರ್ ಇನ್ಫೆಕ್ಷನ್ ಇದ್ದಾಗ ಫೆರಿಟಿನ್ ಲೆವೆಲ್ ಹೆಚ್ಚಿಗೆ ಬರ್ಬೋದು. ಕೆಲವೊಂದು ಕ್ಯಾನ್ಸರ್ಸಲ್ಲಿ ಫೆರಿಟಿನ್ ಲೆವೆಲ್ ಹೆಚ್ಚಿಗೆ ಬರ್ಬೋದು. ಈ ಹೀಮೋಕ್ರೊಮ್ಯಾಟೋಸಿಸ್ ಎಲ್ಲಿ ಅನುವಂಶಿಕ ಕಾರಣದಿಂದ ಈ ಕಬ್ಬಿಣಾಂಶ ಹೆಚ್ಚಿಗೆ ಆಗೋಗುತ್ತೆ, ಅಂಥದ್ರಲ್ಲಿ ಫೆರಿಟಿನ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಇರಬಹುದು. ನಿಮಗೆ ಬಹಳಷ್ಟು ಸಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗ್ತಾ ಇದೆ ಅಂದಾಗ ನಿಮಗೆ ಫೆರಿಟಿನ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಇರಬಹುದು. ಸೊ ಮೂರನೇ ಪ್ಯಾರಾಮೀಟರ್ ಇರುತ್ತೆ TIBC ಅಂದರೆ ಟೋಟಲ್ ಅಯರ್ನ್ ಬೈಂಡಿಂಗ್ ಕೆಪ್ಯಾಸಿಟಿ. ಅಯರ್ನ್ ಬೈಂಡಿಂಗ್ ಅಂದರೆ ಕಬ್ಬಿಣಾಂಶವನ್ನು ಬೈಂಡ್ ಮಾಡೋಕ್ಕೆ, ಹಿಡಿದಿಟ್ಟುಕೊಳ್ಳುವಂಥ ಕೆಪ್ಯಾಸಿಟಿ, ಎಬಿಲಿಟಿ. ನಿಮ್ಮ ರಕ್ತಕ್ಕೆ ಈ ಕಬ್ಬಿಣಾಂಶವನ್ನು ಹಿಡಿದಿಟ್ಟುಕೊಳ್ಳುವಷ್ಟು ಕೆಪ್ಯಾಸಿಟಿ, ಎಷ್ಟು ಕೆಪ್ಯಾಸಿಟಿ ಇದೆ ಅನ್ನೋದನ್ನು ಪರೀಕ್ಷೆ ಮಾಡುವಂಥ ಒಂದು ಪ್ಯಾರಾಮೀಟರ್ ಇದು TIBC. ಸೊ ಈಗ ಸಪೋಸ್ ನಿಮಗೆ ಕಬ್ಬಿಣಾಂಶ ಕಡಿಮೆ ಇತ್ತು ಅಂದಾಗ ಡೆಫಿನೆಟ್ಲಿ ನಿಮ್ಮ ಬಾಡಿಗೆ ಅದು ಕಡಿಮೆ ಇದ್ದಿದ್ದನ್ನು ಹೆಚ್ಚಿಗೆ ಹಿಡಿದಿಟ್ಕೊಳ್ಳೋಕ್ಕೆ ಅದು ಟ್ರೈ ಮಾಡ್ತಾ ಇರುತ್ತೆ ಅಲ್ವಾ. ಕಡಿಮೆ ಇದ್ದಿದ್ದನ್ನು ಜಾಸ್ತಿ ಬೈಂಡ್ ಮಾಡುತ್ತೆ. ಈಗ ಆಲ್ರೆಡಿ ಹೆಚ್ಚಿಗೆ ಇತ್ತು ಅಂದಾಗ ಅದನ್ನು ಹೋಗಿ ಹಿಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಕಬ್ಬಿಣಾಂಶ ಕಡಿಮೆ ಇರುವಂತಹ
ಅನೀಮಿಯಾ ರಕ್ತಹೀನತೆಯಲ್ಲಿ ಯಾವತ್ತೂ ನಾವೇನು ನೋಡ್ತೀವಿ, ಈ TIBC ಹೆಚ್ಚಿಗೆ ಆಗಿಬಿಡುತ್ತೆ. ಯಾಕೆ? ಅದನ್ನು ಹಿಡಿದಿಟ್ಕೊಳ್ಳೋಕ್ಕೆ ನಿಮ್ಮ ಬಾಡಿ ಟ್ರೈ ಮಾಡ್ತಿರುತ್ತೆ. ಸೊ ಬೈಂಡಿಂಗ್ ಕೆಪಾಸಿಟಿ ಎಬಿಲಿಟಿ ಹೆಚ್ಚಿಗೆ ಆಗುತ್ತೆ. ಸೊ ಈ ಕೆಪಾಸಿಟಿಯನ್ನು ನಾವು TIBC ಟೋಟಲ್ ಅಯರ್ನ್ ಬೈಂಡಿಂಗ್ ಕೆಪಾಸಿಟಿ ಅಂತ ಹೇಳ್ತಾ ಇರ್ತೇವೆ. ಆ್ಯಂಡ್ ಯಾವ ಯಾವ ಕಾರಣದಿಂದ ಈ ಕಬ್ಬಿಣಾಂಶ ನಿಮ್ಮ ಬಾಡಿಯಲ್ಲಿ ಕಡಿಮೆ ಆಗುತ್ತೆ, ಅದು ರಕ್ತಹೀನತೆ ಇರಬಹುದು, ಅಥವಾ ಈ ನಿಮ್ಮ ಬ್ಲಡ್ ಲಾಸ್ ಇರಬಹುದು, ಅಥವಾ ಪ್ರೆಗ್ನೆನ್ಸಿ ಇರಬಹುದು, ಬೆಳೆಯುವ ಮಕ್ಕಳಿರಬಹುದು, ನಿಮಗೆ ಯಾವುದೇ ಕಾರಣದಿಂದ ಬ್ಲೀಡಿಂಗ್ ಆಗ್ತಾ ಇದೆ, ಬ್ಲಡ್ ಲಾಸ್ ಆಗ್ತಾ ಇದೆ ಅಂಥ ಕಂಡೀಷನ್ಸಲ್ಲೆಲ್ಲ ಕೆಪಾಸಿಟಿ ಹೆಚ್ಚಿಗೆ ಆಗುತ್ತೆ. ನಮಗೆ ನಾವು ಈ ಕಬ್ಬಿಣಾಂಶವನ್ನು ಬಿಡಬಾರ್ದು, ಹಿಡಿದಿಟ್ಕೊಳ್ಬೇಕು ಅಂತ. ಸೊ TIBC ಹೆಚ್ಚಿಗೆ ಇರುತ್ತೆ. ಕೆಲವೊಂದು ಕಂಡೀಷನ್ಸಲ್ಲಿ ಏನಾಗುತ್ತೆ, ಬಹಳಷ್ಟು ಅಯರ್ನ್ ಇರುತ್ತೆ, ಕಬ್ಬಿಣಾಂಶ ನಿಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಇರುತ್ತೆ. ನಿಮಗೆ ಈ ಸಪೋಸ್ ಹೆರಿಡಿಟ್ರಿ ಹಿಮೋಕ್ರೊಮ್ಯಾಟೋಸಿಸ್ ಇತ್ತು, ಬಹಳಷ್ಟು ನೀವು ಅಯರ್ನ್ ತಿಂತಾ ಇದ್ದೀರಾ, ಸಪ್ಲಿಮೆಂಟೇಷನ್ ಹೆಚ್ಚಿಗೆ ತೆಗೆದುಕೊಳ್ತಾ ಇದ್ದೀರಾ, ಅಥವಾ ನಿಮಗೆ ಬಹಳಷ್ಟು ಸಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗ್ತಾ ಇದೆ, ನಿಮ್ಮ ಬಾಡಿಯಲ್ಲಿ ಅಯರ್ನಿನ ಲೋಡ್ ಹೆಚ್ಚಿಗೆ ಆದಾಗ ನಮಗೆ ಅದಕ್ಕೆ ಹಿಡಿದಿಟ್ಕೊಳ್ಬೇಕು ಅನ್ನೋವಂಥ ಆಸೆ ಇರೋದಿಲ್ಲ. ಆವಾಗ TIBC ಕಡಿಮೆ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಈ ಕೆಪಾಸಿಟಿಯನ್ನು TIBC ಅಂತ ಟೆಸ್ಟಿಂದ ಮೆಜರ್ ಮಾಡ್ತಾ ಇರ್ತೇವೆ. ನಾರ್ಮಲಿ ಇದರ ರೇಂಜ್ ಅರೌಂಡ್ 250 to 450 ಮೈಕ್ರೋಗ್ರಾಮ್ಸ್ ಪರ್ ಡೆಸಿಲೀಟರ್ ಇರುತ್ತೆ. ನೆಕ್ಸ್ಟ್ ಪ್ಯಾರಾಮೀಟರ್ ನಾವು ನೋಡಿದ್ವಿ ಟ್ರಾನ್ಸ್ಫೆರಿನ್ ಸ್ಯಾಚುರೇಷನ್ ಅಂತ. ಟ್ರಾನ್ಸ್ಫೆರಿನ್ ಅಂದರೆ ಈ ಕಬ್ಬಿಣಾಂಶವನ್ನು ನಿಮ್ಮ ಬಾಡಿಯಲ್ಲಿ ಎಲ್ಲ ಕಡೆ ಕರೆದೊಯ್ಯಲಿಕ್ಕೆ ಒಂದು ವಾಹನ ಬೇಕು, ಒಂದು ಕಾರ್ ಬೇಕು. ಸೊ ಈ ಕಾರು ಈ ಟ್ರಾನ್ಸ್ಫೆರಿನ್, ಈ ಕಬ್ಬಿಣಾಂಶವನ್ನು ಕ್ಯಾರಿ ಮಾಡುವಂತಹ, ಟ್ರಾನ್ಸ್ಪೋರ್ಟ್ ಮಾಡುವಂತಹ ಒಂದು ಪ್ರೋಟೀನ್. ಸೊ ಲಿವರ್ ಈ ಪ್ರೋಟೀನನ್ನು ಮಾಡ್ತಾ ಇರುತ್ತೆ. ಸೊ ಈ ಕಾರಿನ ಮುಖಾಂತರ ಈ ಅಯರ್ನನ್ನು ಅದು ಹೊತ್ಕೊಂಡು ಹೋಗ್ಕೊಂಡು ಎಲ್ಲೆಲ್ಲಿ ನಿಮಗೆ ಈ ಕಬ್ಬಿಣಾಂಶ ಬೇಕು, ನಿಮ್ಮ ಬ್ರೇನಿಗೆ, ಹಾರ್ಟಿಗೆ, ನಿಮ್ಮ ಸ್ನಾಯುಗಳಿಗೆ ಎಲ್ಲದಕ್ಕೂ ಈ ವಾಹನ ಅದನ್ನು ಮುಟ್ಟಿಸ್ತಾ ಇರುತ್ತೆ. ಓಕೆ, ಸೊ ಟ್ರಾನ್ಸ್ಫೆರಿನ್ ಅಂತ ಹೇಳ್ತಾ ಇರ್ತೇವೆ. ಆ್ಯಂಡ್ ನಾವೇನು ಮೆಜರ್ ಮಾಡ್ತೇವೆ, ಟ್ರಾನ್ಸ್ಫೆರಿನ್ ಸ್ಯಾಚುರೇಷನನ್ನು ಮೆಜರ್ ಮಾಡ್ತಾ ಇರ್ತೇವೆ. ಸೊ ಇದು ಹೇಗೆ ಮೆಜರ್ ಮಾಡ್ತೇವೆ, ನಾವು ಒಂದು ಫಾರ್ಮುಲಾ ಇರುತ್ತೆ, ನಿಮ್ಮ ಬಾಡಿಯಲ್ಲಿ ಎಷ್ಟು ಕಬ್ಬಿಣಾಂಶ ಇದೆ ಡಿವೈಡೆಡ್ ಬೈ ಬ್ಲಡ್ಡಿನ ಟೋಟಲ್ ಅಯರ್ನ್ ಬೈಂಡಿಂಗ್ ಕೆಪಾಸಿಟಿ ಎಷ್ಟಿದೆ ಮಲ್ಟಿಪ್ಲೈಡ್ ಬೈ 100 ಮಾಡಿಕೊಂಡು ನಮಗೊಂದು ವ್ಯಾಲ್ಯೂ ಬರ್ತಾ ಇರುತ್ತೆ. ಅದನ್ನು ನಾವು ಟ್ರಾನ್ಸ್ಫೆರಿನ್ ಸ್ಯಾಚುರೇಷನ್ ಅಂತ ಹೇಳ್ತಾ ಇರ್ತೇವೆ. ನಾರ್ಮಲಿ ಒಂದು 20 to 50 ಇದರ ನಾರ್ಮಲ್ ರೇಂಜ್ ಇರುತ್ತೆ, ಇದು ಪರ್ಸೆಂಟೇಜ್. ಸೊ ಅಂದರೆ ಒಂದು 20ರಿಂದ 50% ಈ ಪ್ರೋಟೀನಿಗೆ ನಿಮ್ಮ ಅಯರ್ನ್ ಯಾವತ್ತೂ ಬೈಂಡ್ ಆಗಿರಬೇಕು. 20ಕ್ಕಿಂತ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಬಾಡಿಯಲ್ಲಿ ಕಬ್ಬಿಣಾಂಶವೇ ಕಡಿಮೆ ಇದೆ. ಓಕೆ, ಸೊ ನಿಮಗೆ ಅದಕ್ಕೆ ಬೈಂಡ್ ಮಾಡುವಂತಹ ವಾಹನ ಖಾಲಿನೇ ಹೋಗ್ತಾ ಇರುತ್ತೆ. 50ಕ್ಕಿಂತ ಹೆಚ್ಚಿಗೆ ಇತ್ತು ಅಂತ ಹೇಳಿದರೆ ನಿಮ್ಮ ಈ ಬೈಂಡಿಂಗ್ ಏನಿದೆ, ಇಷ್ಟು ಅಯರ್ನ್ ಇದೆ ನಿಮ್ಮ ಬಾಡಿಯಲ್ಲಿ, ವಾಹನ ಫುಲ್ ಓವರ್ಲೋಡ್ ಆಗಿಬಿಟ್ಟಿದೆ ಅಂತ ಅರ್ಥ. ಈ ಪ್ರೋಟೀನ್ ಏನು ಮಾಡುತ್ತೆ, ಈಗ ಸಪೋಸ್ ನಿಮಗೆ 20ಕ್ಕಿಂತ ಕಡಿಮೆ ಬಂತು ಈ ಟ್ರಾನ್ಸ್ಫೆರಿನ್ ಸ್ಯಾಚುರೇಷನ್ ಅಂದರೆ ಏನು, ನಿಮ್ಮ ಬಾಡಿಯಲ್ಲಿ ಆ ಕಬ್ಬಿಣಾಂಶ ಕಡಿಮೆ ಇರುವಂಥ ರಕ್ತಹೀನತೆ ಇರ್ಬೋದು, ಅಥವಾ ಬ್ಲಡ್ ಲಾಸ್ ಆಗ್ತಾ ಇದೆ ಇರ್ಬೋದು, ಇರುವಂತಹ ರಕ್ತಹೀನತೆಯಲ್ಲಿ TIBC ಕಡಿಮೆ ಆಗ್ತಾ ಇರುತ್ತೆ. ಯಾಕಂದರೆ ಕಬ್ಬಿಣಾಂಶವೇ ಇರೋದಿಲ್ಲ, ಸೊ ವಾಹನ ಖಾಲಿನೇ ಇರುತ್ತೆ. ಓಕೆ, ಆ್ಯಂಡ್ ಯಾವ ಕಂಡೀಷನ್ನಲ್ಲಿ ಹೆಚ್ಚಾಗ್ತಾ ಇರುತ್ತೆ, ಅಯರ್ನ್ ಓವರ್ಲೋಡ್. ಹೆಚ್ಚಿಗೆ ಅಯರ್ನ್ ತಿಂತಾ ಇದ್ದೀರಾ, ಹೆಚ್ಚಿಗೆ ನಿಮಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗ್ತಾ ಇದೆ, ಅಥವಾ ನಿಮ್ಮ ಬಾಡಿಯಲ್ಲಿ ಹೆರಿಡಿಟ್ರಿ ಹಿಮೋಕ್ರೊಮಟೋಸಿಸ್ ಅನ್ನುವಂಥ ಅನುವಂಶಿಕ ರೋಗಗಳು ಬಂದುಬಿಟ್ಟಿದ್ದಾವೆ. ಆವಾಗ ಏನಾಗುತ್ತೆ, ಅಯರ್ನ್ ಲೋಡೇ ಹೆಚ್ಚಿಗೆ ಇದೆ. ಸೊ ಆ ವಾಹನ ಫುಲ್ ಅದನ್ನು ಹಿಡಿದಿಟ್ಕೊಳ್ಳೋಕ್ಕೆ, ಅದನ್ನು ಕರೆದೊಯ್ಯಲಿಕ್ಕೆ ಫುಲ್ ಆಗಿಬಿಟ್ಟಿರುತ್ತೆ. ಸೊ ಟ್ರಾನ್ಸ್ಫೆರಿನ್ ಸ್ಯಾಚುರೇಷನ್ 50ಕ್ಕಿಂತ ಹೆಚ್ಚಿಗೆ ಬರ್ತಾ ಇರುತ್ತೆ. ಸೊ ಇದೊಂದು ಅಯರ್ನ್ ಸ್ಟಡೀಸ್ ಇದೆ ರಿಪೋರ್ಟ್. ಈ ಅಯರ್ನ್ ಸ್ಟಡೀಸ್ ಮಾಡಬೇಕಾದ್ರೆ ನೀವು ಖಾಲಿ ಹೊಟ್ಟೆಯಲ್ಲಿದ್ದರೆ ಬೆಟರ್. ಆ್ಯಂಡ್ ಈ ಅಯರ್ನ್ ಸ್ಟಡೀಸ್ ಇದ ಕಾಸ್ಟ್ ಅರೌಂಡ್ 1200 to 1400 ತನಕ ಬರ್ಬೋದು. ಆ್ಯಂಡ್ ಈ ಟೆಸ್ಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ನೀವು ಏನಾದರೂ ಈ ಕಬ್ಬಿಣಾಂಶ ಇರುವಂತಹ ಟ್ಯಾಬ್ಲೆಟ್ಸು, ಮೆಡಿಸಿನ್ಸು, ಸಿರಪ್ಸು ಎಕ್ಸೆಟ್ರಾ ತೆಗೆದುಕೊಳ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡಬೇಕು. ಅಟ್ಲೀಸ್ಟ್ ಒಂದು ವೀಕ್ ಆದರೂ ಗ್ಯಾಪ್ ಇಟ್ಕೊಂಡ್ರೆ ಒಳ್ಳೆಯದು. ಅದೇ ರೀತಿ ನೀವು ಮದ್ಯಪಾನ ಎಕ್ಸೆಟ್ರಾ ಮಾಡ್ತಾ ಇದ್ದೀರಾ ಅಂದರೆ ಒಂದು 2-3 ಡೇಸ್ ಮದ್ಯಪಾನ ಎಕ್ಸೆಟ್ರಾ ಮಾಡಬಾರ್ದು. ಆವಾಗಲೇ ಇದು ಕರೆಕ್ಟ್ ರಿಸಲ್ಟ್ ಕೊಡುತ್ತೆ. ಓಕೆ, ಸೊ ಖಾಲಿ ಹೊಟ್ಟೆಯಲ್ಲಿ ಫಾಸ್ಟಿಂಗ್ ಅಲ್ಲಿ ಇದ್ರೆ ಬೆಟರು. ಸೊ ನೀವು ರಾತ್ರಿ 8 ಗಂಟೆಗೆ ಊಟ ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ ಡೇ 8 o'clock ಹೋಗಿ ಸ್ಯಾಂಪಲ್ ಕೊಡಬೇಕು. ಮಧ್ಯದಲ್ಲಿ ನೀರಷ್ಟೇ ಕುಡಿಬಹುದು, ಟೀ, ಕಾಫಿ ಎಕ್ಸೆಟ್ರಾ ಏನೂ ಕುಡಿಯೋ ಹಾಗಿಲ್ಲ.
ಸೊ ಈ ಟೆಸ್ಟ್ ಅಲ್ಲಿ ಐರನ್ ಇರುತ್ತೆ. ನಾವು ಟೋಟಲ್ ಐರನ್ ಬೈಂಡಿಂಗ್ ಕೆಪಾಸಿಟಿ, ಟ್ರಾನ್ಸ್ಫೆರಿನ್ ಸ್ಯಾಚುರೇಷನ್, ಫೆರಿಟಿನ್ ಇವೆಲ್ಲ ಟೆಸ್ಟ್ ಮಾಡ್ತಾ ಇರ್ತೀವಿ. ಐರನ್ ಅಂತ ಹೇಳಿದ್ರೆ ಕಬ್ಬಿಣಾಂಶ, ಎಷ್ಟು ಕಬ್ಬಿಣಾಂಶ ಇದೆ ನಿಮ್ ಬಾಡಿಯಲ್ಲಿ ಅದು ನೋಡ್ತಿರ್ತೀವಿ. ಓಕೆ, ನಾರ್ಮಲ್ ರೇಂಜ್ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ 65 to 175 ಮೈಕ್ರೋಗ್ರಾಮ್ಸ್ ಪರ್ ಡೆಸಿಲೀಟರ್ ಅಂತ ಇದೆ. ಈಗ ಟೋಟಲ್ ಐರನ್ ಬೈಂಡಿಂಗ್ ಕೆಪಾಸಿಟಿ ಅಂತ ಹೇಳಿದ್ರೆ ಈ ಕಬ್ಬಿಣಾಂಶವನ್ನ ಹಿಡಿದಿಟ್ಕೊಳ್ಳುವಷ್ಟು ಕೆಪಾಸಿಟಿ ಎಷ್ಟಿದೆ ನಮ್ಮ ರಕ್ತದಲ್ಲಿ ಅಂತ ಅದನ್ನ ಪತ್ತೆ ಹಚ್ಚೋದು. ಓಕೆ, ಸೊ ಈಗ ಸಪೋಸ್ ಕಬ್ಬಿಣಾಂಶ ಕಡಿಮೆ ಇತ್ತು ಅಂದ್ರೆ ನಮ್ಮ ಬ್ಲಡ್ಗೆ ಅದನ್ನ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಹೆಚ್ಚಿಗೆ ಇರುತ್ತೆ. ಸೊ ನಿಮ್ಗೆ ರಕ್ತಹೀನತೆ ಇತ್ತು ಅಂದಾಗ, ಈ ಕಬ್ಬಿಣಾಂಶ ಕಡಿಮೆ ಇರುವಂತ ರಕ್ತಹೀನತೆ ಇತ್ತು ಅಂದಾಗ ಈ TIBC ಹೆಚ್ಚಿಗೆ ಬರ್ತಾ ಇರುತ್ತೆ. ಓಕೆ, ಈಗ ನೆಕ್ಸ್ಟ್ ಟ್ರಾನ್ಸ್ಫೆರಿನ್ ಸ್ಯಾಚುರೇಷನ್. ಟ್ರಾನ್ಸ್ಫೆರಿನ್ ಸ್ಯಾಚುರೇಷನ್ ಅಂದ್ರೆ ಈ ಐರನ್, ಈ ಕಬ್ಬಿಣಾಂಶವನ್ನ ಕರ್ಕೊಂಡು ಹೋಗ್ಲಿಕ್ಕೆ ಇರುವಂತಹ ಒಂದು ವಾಹನ. ಸೊ ಈ ವಾಹನ ಸಪೋಸ್ ಈಗ ವಾಹನದಲ್ಲಿ ಕುತ್ಕೊಳ್ಳುವಂತಹ ಪ್ಯಾಸೆಂಜರು ಯಾರು, ಈ ಕಬ್ಬಿಣ ಅದೇ ಇರ್ಲಿಲ್ಲ ಅಂದಾಗ ಇದರ ಸ್ಯಾಚುರೇಷನ್ ಇದು ಖಾಲಿ ಹೋಗ್ತಾ ಇರತ್ತೆ ಈ ವಾಹನ. ಓಕೆ, ಸೊ ಈ ಐರನ್ ಡೆಫಿಷಿಯನ್ಸಿ, ಕಬ್ಬಿಣಾಂಶ ಕಡಿಮೆ ಇದ್ದಾಗ ಈ ಟ್ರಾನ್ಸ್ಫೆರಿನ್ ಸ್ಯಾಚುರೇಷನ್ ಕಡಿಮೆ ಆಗ್ತಾ ಇರತ್ತೆ. ಅಂಡ್ ಫೆರಿಟಿನ್ ಅಂದ್ರೆ ಈ ಕಬ್ಬಿಣಾಂಶವನ್ನ ಸ್ಟೋರ್ ಮಾಡುವಂತ ಒಂದು ಪ್ರೋಟೀನ್. ಸೊ ಕಬ್ಬಿಣಾಂಶವೇ ಇರ್ಲಿಲ್ಲ ಅಂದಾಗ ಫೆರಿಟಿನ್ ಸಹ ಕಡಿಮೆ ಆಗುತ್ತೆ. ಸೊ ಈ ಕಬ್ಬಿಣಾಂಶ ಕಡಿಮೆ ಇರುವಂತಹ ಈ ರಕ್ತಹೀನತೆಯಲ್ಲಿ ಫೆರಿಟಿನ್ ಸಹ ಕಡಿಮೆ ಬರ್ತಾ ಇರುತ್ತೆ. ಸೊ ಇವನ್ನೆಲ್ಲ ಕೂಡಿ ನಾವು ಡಯಾಗ್ನೋಸಿಸ್ ಬರ್ತಾ ಇರ್ತೀವಿ. ಬರೀ ಐರನ್ ಅಷ್ಟೇ ಇದೆ, TIBC ಹೀಗಿದೆ ಅಂತ ಹೇಳ್ಕೊಂಡು ಒಂದೊಂದೇ ಪ್ಯಾರಾಮೀಟರ್ಸ್ ಅನ್ನ ನೋಡೋದಿಲ್ಲ. ಇವೆಲ್ಲ ಮಾಡೋದ್ರಿಂದ ನಮ್ಗೆ ಬಹಳಷ್ಟು ಬೇರೆ ರೋಗಗಳನ್ನ ನಾವು ಪತ್ತೆ ಹಚ್ಚೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಐರನ್ ಡೆಫಿಷಿಯನ್ಸಿ ಅನಿಮಿಯಾ, ಕಬ್ಬಿಣಾಂಶ ಕಡಿಮೆ ಇರುವಂತಹ ಅನಿಮಿಯಾ, ಅಥವಾ ನಿಮ್ಗೆ ಬಹಳ ದೀರ್ಘಕಾಲದಿಂದ ನಿಮ್ಗೆ ಯಾವ್ದೋ ಒಂದು ಉರಿಯೂತ ಇದೆ, ರುಮೆಟಾಯ್ಡ್ ಆರ್ಥ್ರೈಟಿಸ್ ಎಕ್ಸೆಟ್ರಾ, ನಿಮ್ಗೆ ರಕ್ತಹೀನತೆ ಇದೆ, ಆ ತರದ ರಕ್ತಹೀನತೆ, ಥೆಲಸೀಮಿಯಾ, ಸಿಡ್ರೋಬ್ಲಾಸ್ಟಿಕ್ ಅನಿಮಿಯಾ, ಇವೆಲ್ಲವನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ನಮ್ಗೆ ಈ ಐರನ್ ಸ್ಟಡೀಸ್ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಆದ್ರಿಂದ ಡಾಕ್ಟರ್ಸು ಇವೆಲ್ಲ ಕಂಡೀಷನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ನಿಮ್ಗೆ ಈ ಸ್ಟಡಿಯನ್ನ ಹೇಳ್ತಾ ಇರ್ತಾರೆ. ನಿಮ್ಮ ಡಾಕ್ಟ್ರಿಗೆ ಅನಿಸ್ತಾ ಇರುತ್ತೆ ನಿಮ್ಮ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇದೆ ಅಥವಾ ತುಂಬ ಹೆಚ್ಚಿಗೆ ಇದೆ, ನಿಮ್ಮ ಬಾಡಿಯಲ್ಲಿ ಕಬ್ಬಿಣಾಂಶದ ಮೆಟಬಾಲಿಸಮ್ ಅಲ್ಲಿ ಏನೋ ಚೇಂಜಸ್ ಇದೆ ಅಂದಾಗ ನಿಮ್ಮ ಬಾಡಿಯಲ್ಲಿ ಎಷ್ಟು ಕಬ್ಬಿಣಾಂಶ ಇದೆ, ಅದನ್ನು ಹಿಡಿದಿಟ್ಟುಕೊಳ್ಳುವಂಥ ಪ್ರೋಟೀನ್ಸ್ ಹೇಗಿದ್ದಾವೆ, ಇವನ್ನೆಲ್ಲ ನೋಡಲಿಕ್ಕೆ ಡಾಕ್ಟರ್ಸ್ ನಿಮಗೆ ಈ ಬ್ಲಡ್ ಟೆಸ್ಟ್ ಐರನ್ ಸ್ಟಡೀಸನ್ನು ಹೇಳ್ತಾ ಇರ್ತಾರೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.